ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲ್ ಇವತ್ತಿನ ಫೈನಲ್ ಮಂಡೇ ನೈಟ್ ರೋ ಬಿಫೋರ್ ರೆಸಲ್ ಪಲೂಸಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ 17 ಟೈಮ್ ಚಾಂಪಿಯನ್ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಜಾನ್ ಸಿನಾ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ ಅಂಡ್ ಜಾನ್ ಸಿನಾ ಅವ್ರಿಗೋಸ್ಕರ ಚಿಯರ್ಸ್ ಗಳನ್ನ ಮಾಡ್ತಾ ಇರುತ್ತೆ. ನಮ್ಮ ಜಾನ್ ಸಿನಾ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ, ಇದು ಈ ಒಂದು ಸಿಟಿಯಲ್ಲಿ ನನ್ನ ಲಾಸ್ಟ್ ಅಪಿಯರೆನ್ಸ್ ಅಂಡ್ ನಿಜವಾಗ್ಲೂ ಈ ಒಂದು ಸಿಟಿ ನನಗೆ ಹಿಸ್ಟ್ರಿನ ನೆನ್ಪು ಮಾಡುತ್ತೆ. ನಾನು ಈ ಒಂದು ಸಿಟಿಯ ಕಾಲೇಜ್ ಅಲ್ಲಿ ಫುಟ್ಬಾಲ್ ನ ಆಡ್ತಾ ಇದ್ದೆ, ಹಾಗೆ ಹೀಗೆ ಅಂತ ಸ್ವಲ್ಪ ಹೊತ್ತು ಆ ಒಂದು ಸಿಟಿ ಬಗ್ಗೆ ಹೋಗ್ಲಿ. ನಾನು ಲಾಸ್ಟ್ ರಿಯಲ್ ಚಾಂಪಿಯನ್ ಅಂಡ್ ಲಾಸ್ಟ್ ರಿಯಲ್ ಚಾಂಪಿಯನ್ ನ ಎಂಡ್ ಮಾಡೋದಕ್ಕೋಸ್ಕರ ಬ್ರಾಕ್ ಲೆಸ್ನರ್ ಅವರು ಬರ್ತಾ ಇದ್ದಾರೆ. ಅಂಡ್ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ತಗೊಂಡ್ ಕೂಡಲೇ ಇಡೀ ಕ್ರೌಡ್ ಫಕ್ ಯು ಬ್ರಾಕ್ ಅನ್ನೋ ಒಂದು ಚಾಂಟ್ ನ ಮಾಡುತ್ತೆ. ಅಂಡ್ ಅದನ್ನ ನಮ್ಮ ಜಾನ್ ಸಿನಾ ಅವರು ನೆಟ್ಫ್ಲಿಕ್ಸ್ ಕೇಳಿಸ್ಕೊತಾ ಇದ್ದೀರಾ, ಅವರೆಲ್ಲರೂ ಕೂಡ ಟಾಕ್ ಟು ಬ್ರಾಕ್ ಅಂತ ಚಾಂಟ್ಸ್ ನ ಮಾಡ್ತಾ ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗ್ತಾರೆ, ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ನನಗೆ ಚಾಲೆಂಜ್ ಕೂಡ ಮಾಡಿದ್ದಾರೆ. ಅಂಡ್ ಸ್ವಲ್ಪ ಜನ ಹೇಳ್ಬಹುದು, ನಾನು ಯಾಕೆ ಬ್ರಾಕ್ ಲೆಸ್ನರ್ ಅವರ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ. ಈ ಒಂದು ಟೈಮ್ ಅಲ್ಲಿ ನನ್ನ ಬಳಿ ಉಳಿದಿರ್ತಕ್ಕಂಥದ್ದು 6 ಡೇಟ್ಸ್ ಗಳು ಮಾತ್ರ. ಸೊ ಈ 6 ಡೇಟ್ಸ್ ಅಲ್ಲಿ ನಾನು ಸೇಫ್ ಗೇಮ್ ನ ಆಡಬಹುದಾಗಿತ್ತು. ನಾನು ಬ್ರಾಕ್ ಲೆಸ್ನರ್ ಅವರ ಚಾಲೆಂಜ್ ಗೆ ನೋ ಅಂತ ಹೇಳ್ಬೋದಾಗಿತ್ತು. ಬಟ್ ನಿಜವಾಗ್ಲೂ ನಾನೇನಾದ್ರೂ ನೋ ಹೇಳಿದ್ರೆ ನನ್ನ ಆರೋಗ್ಯ ಅಂತೂ ಚೆನ್ನಾಗಿರೋದು, ಬಟ್ ನಾನು ಇಷ್ಟು ವರ್ಷದಿಂದ ಹೇಳ್ಕೊಂಡು ಬರ್ತಿದ್ನಲ್ಲ ಅಸಲ್ ಲಾಯಲ್ಟಿ ರೆಸ್ಪೆಕ್ಟ್, ಅದು ಉಳಿತಾ ಇರಲಿಲ್ಲ. ಯಾಕಂದ್ರೆ ನಾನು ಇಷ್ಟು ವರ್ಷದಿಂದನೂ ಕೂಡ ಯಾವುದೇ ಚಾಲೆಂಜ್ ಇಂದ ಹಿಂದೆ ಬಂದಿಲ್ಲ. ಬ್ರಾಕ್ ಲೆಸ್ನರ್ ಅವ್ರನ್ನ ನಾನು 20 ವರ್ಷದಿಂದನೂ ಕೂಡ ನೋಡ್ಕೊಂಡು ಬರ್ತಿದ್ದೀನಿ. ಅವನು ನನಗೆ ಸಿಕ್ಕಾಪಟ್ಟೆ ಟಫ್ ಚಾಲೆಂಜ್ ನ ಕೊಟ್ಟಿದ್ದಾನೆ. ಬಟ್ ನಿಜವಾಗ್ಲೂ ಈ ಬಾರಿ ನಾನು ಅವನಿಗೆ ಟಫ್ ಆಗ್ತೀನಿ. ಅಫ್ಕೋರ್ಸ್ ನನಗೂ ಕೂಡ ಗೊತ್ತು ಅದು ತುಂಬಾನೇ ಟಫ್ ಇರುತ್ತೆ ಅಂತ, ಬಟ್ ನಾನು ಯೋಚನೆ ಮಾಡೋದಿಲ್ಲ ಅವನು ನನಗೆ ಎಷ್ಟು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡ್ತಾನೆ ಅಂತ. ಏನೇ ಆಗ್ಲಿ, ಇಲ್ಲಿ ಒಂದಂತೂ ನಿಜ, ನಾನು ಲಾಸ್ಟ್ ರಿಯಲ್ ಚಾಂಪಿಯನ್ ಅಂದ ಕೂಡಲೇ ಚಾಂಪಿಯನ್ಶಿಪ್ ಬೆಲ್ಟ್ ಇರಬೇಕು, ಮೇನ್ ಇವೆಂಟ್ ಅಲ್ಲಿ ಇರಬೇಕು, ಹಾಗೆ ಹೀಗೆ ಈ ಒಂದು ಕಂಪನಿಯ ಫೇಸ್ ಆಗಿರ್ಬೇಕು ಅಂತಲ್ಲ, ಬದಲಿಗೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿನೂ ಕೂಡ ತಗೋಬೇಕು ಅಂಡ್ ಚಾಲೆಂಜ್ ಇಂದ ಯಾವತ್ತೂ ಕೂಡ ಇಂಜರಿ ಬಾರದು. ಅಂಡ್ ಅದಕ್ಕೋಸ್ಕರ ನಾನು ಬ್ರಾಕ್ ಲೆಸ್ನರ್ ಅವರ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ಅಂಡ್ ಹೋಗ್ಬೇಕಾದ್ರೆ ಬ್ರಾಕ್ ಲೆಸ್ನರ್, ನನ್ನ ಜೀನ್ಸ್ ಚಡ್ಡಿ ನಿನ್ನ ಜೀನ್ಸ್ ಪ್ಯಾಂಟಿಗಿಂತ ಗಟ್ಟಿ ಇದೆ ಅಂತ ಹೇಳಿ, ಇಫ್ ಯು ವಾಂಟ್ ಸಮ್ ಕಮ್ ಗೆಟ್ ಸಮ್ ಅಂತ ನಮ್ಮ ಜಾನ್ ಸಿನಾ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಅವರ ಇವತ್ತಿನ ಮಂಡೇ ನೈಟ್ ಓಪನಿಂಗ್ ಸೆಗ್ಮೆಂಟ್ ಅದ್ಭುತವಾಗಿ ಆಗಿತ್ತು. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ಬರ್ತಾ ಇರಬೇಕಾದ್ರೆ ಪಾರ್ಕಿಂಗ್ ಲಾಟ್ ಅಲ್ಲೇ ನಮ್ಮ ಎಲೆನೈಟ್ ಅವರು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಸಡನ್ ಆಗಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹಾಗೆ ಆಡಮ್ ಪಿಯರ್ಸ್ ಅವರು ಬಂದು ಇವರಿಬ್ರು ಕೂಡ ದೂರ ಮಾಡ್ತಾರೆ. ಅಂಡ್ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ನೀವ್ ಈಗ್ಲೇ ನನ್ನ ಲಾಕರ್ ರೂಮ್ ಅಲ್ಲಿ ನನ್ನನ್ನ ಭೇಟಿ ಮಾಡಿ ಅಂತ. ಇದಾದ್ಮೇಲೆ ನಮ್ಮ ಜೇ ಊಸೋ ಹಾಗೆ ಎಲೆನೈಟ್ ಅವರು ಆಡಮ್ ಪಿಯರ್ಸ್ ಅವರ ಲಾಕರ್ ರೂಮ್ ಅಲ್ಲಿ ಇರ್ತಾರೆ. ನಮ್ಮ ಜೇ ಊಸೋಗೆ ಎಲೆನೈಟ್ ಅವರು ಹೇಳ್ತಾ ಇರ್ತಾರೆ, ನೀನು ನನಗೆ ಅಟ್ಯಾಕ್ ಮಾಡದೆ, ನನ್ನ ಬೆನ್ನಿಂದ ಕಡೆಯಿಂದ ನನಗೆ ಸ್ಪಿಯರ್ ಆಗ್ದೆ, ಹಾಗೆ ಹೀಗೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ. ಅದಕ್ಕೆ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ಅಫ್ಕೋರ್ಸ್ ನಾನು ನಿನಗೆ ಮತ್ತೊಮ್ಮೆ ಅದೇ ರೀತಿ ಮಾಡ್ತೀನಿ ಅಂತ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು, ಇನ್ನೇನು ರಸ್ಸಲ್ ಪಲೂಸಾ ಈ ವಾರನೇ ಇರೋದು, ಸೊ ಈ ಒಂದು ಟೈಮ್ ಅಲ್ಲಿ ನಿಮ್ಮಿಬ್ಬರ ಜಗಳನ ನನ್ನ ಕೈಯಲ್ಲಿ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ನೀವು ಪಾರ್ಕಿಂಗ್ ಲಾಟ್ ಅಲ್ಲಿ ಹೋಗಿ ಕಿತ್ತಾಡ್ತಾ ಇದ್ದೀರಾ, ಸೊ ಇದು ಶಾಂತವಾಗಬೇಕು ಅಂದ್ರೆ ನಿಮ್ಮಿಬ್ಬರಿಗೂ ಕೂಡ ಏನ್ ಬೇಕು ಅದನ್ನ ಮೊದಲು ತಿಳಿಸಿ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆನೈಟ್ ಅವರು, ನನಗೆ ಜಿಮ್ಮಿ ಹಾಗೆ ಜೇ ಇಂದ ಏನು ಕೂಡ ಬೇಕಾಗಿಲ್ಲ, ನಾನು ಅದನ್ನ ಅವಾಗ ನೋಡ್ಕೋತೀನಿ, ಅವರ ರೆಸ್ಸಲ್ ಪಲೂಸಾ ಮ್ಯಾಚ್ ಆದ್ಮೇಲೆ ಅದನ್ನ ನಾನೇ ನೋಡ್ಕೋತೀನಿ, ಸದ್ಯಕ್ಕೆ ನನಗೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಇಬ್ರು ಕೂಡ ಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು, ಓಕೆ ನಾನು ಇಬ್ರು ಕೂಡ ನನಗೆ ಕೊಡ್ತೀನಿ, ಬಟ್ ನೀನು ಒಬ್ಬನೇ ಇದನ್ನ ಮಾಡೋದಕ್ಕೆ ಆಗೋದಿಲ್ಲ, ನೀನೇ ಒಬ್ಬ ಟ್ಯಾಗ್ ಟೀಮ್ ಪಾರ್ಟ್ನರ್ ನ ಹುಡುಕೋಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆನೈಟ್ ಅವರು, ಹೌದಾ ನಾನೇ ಒಬ್ಬ ಟ್ಯಾಗ್ ಟೀಮ್ ಪಾರ್ಟ್ನರ್ ನ ಹುಡುಕೋಬೇಕಾ, ಹಾಗಾದ್ರೆ ನಾನು ಈಗಾಗಲೇ ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ನ ಹುಡ್ಕೊಂಡಿದ್ದೀನಿ, ಅವನೇ ಜಿಮ್ಮಿ ಊಸೋ, ಜಿಮ್ಮಿ ಊಸೋನೇ ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು ಕನ್ಫ್ಯೂಷನ್ ಅಲ್ಲಿ ನಿಂತ್ಕೋತಾ, ಆಡಮ್ ಪಿಯರ್ಸ್ ಜಿಮ್ಮಿ ಊಸೋ ಅವನ ಜೊತೆ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ಸೇರೋದಿಲ್ಲ, ಯಾಕಂದ್ರೆ ಅವನು ನನ್ನ ಬ್ರದರ್ ಅಂತ ಹೇಳ್ತಾರೆ. ಏನೇ ಆಗ್ಲಿ, ಈ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೊಕೈಲ್ ಅವರು ಇಂಟರ್ಫರೆನ್ಸ್ ಕೂಡ ಮಾಡ್ತಾ ಇರ್ತಾರೆ, ಬಟ್ ಅದನ್ನ ರೆಫ್ರಿ ನೋಡಿ ರೊಕೈಲ್ ಅವ್ರನ್ನ ರಿಂಗ್ ಸೈಡ್ ಇಂದ ಬ್ಯಾನ್ ಮಾಡ್ತಾರೆ. ಅಂಡ್ ಇದರಿಂದ ನಮ್ಮ ಲೈರಾ ವಾಲ್ಕೈರಾ ಅವರು ಆಪರ್ಚುನಿಟಿನ ತಗೊಂಡು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ರಾಕ್ಸಿನಿ ಪ್ರೀಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮ್ಮ ರೊಕೈಲ್ ಹಾಗೆ ರಾಕ್ಸಿನಿ ಅವರು ಸೇರ್ಕೊಂಡು ಲೈರಾ ವಾಲ್ಕೈರಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ಲೈರಾ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಬೇಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬೇಲಿ ಅವರು ಬಂದು ಲೈರಾ ವಾಲ್ಕೈರಾ ಅವ್ರನ್ನ ಕಾಪಾಡ್ತಾರೆ. ರೊಕೈಲ್ ಹಾಗೆ ರಾಕ್ಸಿನಿ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಇದಾದ್ಮೇಲೆ ನಮ್ಮ ಬೇಲಿ ಅವರು ಲೈರಾ ವಾಲ್ಕೈರಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋ ರೀತಿ ನೋಡಿ ಸಡನ್ ಆಗಿ ಹೋಗಿ ಆಡಿಯನ್ಸ್ ಗಳನ್ನ ಹಾಗೆ ಕಮೆಂಟೇಟರ್ಸ್ ಗಳನ್ನ ಹಗ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಎಲ್ಲರೂ ಕೂಡ ಖುಷಿ ಆಗ್ತಾರೆ, ಬೇಲಿ ಅವರ ಹಗ್ಗಿಂಗ್ ಗಿಮಿಕ್ ವಾಪಸ್ ಬಂದಿದೆಯಲ್ಲ ಅಂತ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇನಪ್ಪಾ ಅಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬೇಲಿ ಅವರು ಹೆಲ್ಪ್ ಮಾಡಿದ್ಕೆ ಲೈರಾ ವಾಲ್ಕೈರಾ ಅವರು ಬೇಲಿ ಅವರಿಗೆ ಥ್ಯಾಂಕ್ಸ್ ನ ತಿಳಿಸೋದಕ್ಕೆ ಅವರ ಲಾಕರ್ ರೂಮ್ ಬಳಿ ಹೋಗ್ತಾರೆ. ಬಟ್ ಅಲ್ಲಿ ನಮ್ಮ ಬೇಲಿ
ಬೇಲಿ ಅವರು ನಾಗವಲ್ಲಿಯಾಗಿ ಕನ್ವರ್ಟ್ ಆಗ್ತಾ ಇರ್ತಾರೆ. ಬೇಲಿ ಅವರು ತನ್ನ ಇನ್ನರ್ ಆತ್ಮದ ಜೊತೆ ಮಾತಾಡ್ತಾ ಇರ್ತಾರೆ, ನೀನ್ ಯಾಕೆ ಅಲ್ಲಿಗೆ ಹೋಗದೆ ಹೆಲ್ಪ್ ಮಾಡದೆ ಹಾಗೆ ಹೀಗೆ ಅಂತ. ಅದನ್ನೆಲ್ಲ ದಾಟ್ಕೊಂಡು ನಮ್ಮ ಲೈರಾ ವಾಲ್ಕಾಯರ್ ಅವರು ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಹೋದ್ ಕೂಡ್ಲೇನೆ ಅಲ್ಲಿ ಬೇಲಿ ಇರೋದಿಲ್ಲ, ಬದಲಿಗೆ ನಾಗವಲ್ಲಿ ಇರ್ತಾರೆ. ಅಂಡ್ ನಾಗವಲ್ಲಿ ಲೈರಾ ವಾಲ್ಕಾಯರ್ ಅವರಿಗೆ ಬೈದು ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಆ ಒಂದು ಸೆಗ್ಮೆಂಟ್ ಇತ್ತಲ್ಲ ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಾಗವಲ್ಲಿ ನೆನ್ಪಂತೂ ಅಲ್ಲಿ ಖಂಡಿತವಾಗ್ಲೂ ಆಯ್ತು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ಜಿಮ್ಮಿ ಊಸೋ ಬಳಿ ಬಂದು, ನಾನು ಇವತ್ತು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ನಾನೇ ಚೂಸ್ ಮಾಡ್ಕೋಬೇಕಾಗಿದೆ. ಅಂಡ್ ಅದಕ್ಕೋಸ್ಕರ ನಾನು ನಿನ್ನನ್ನ ಚೂಸ್ ಮಾಡ್ಕೋತಾ ಇದ್ದೀನಿ, ನಿನಗೆ ಇದು ಶಾಕ್ ಆಗಿರಬಹುದು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಊಸೋ ಅವರು, ಏನು ನೀನು ನನ್ನನ್ನ ಚೂಸ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಎಲೆ ನೈಟ್ ಅವರು, ಹೌದು ನಾನು ನಿನ್ನನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಕಳೆದ ವಾರ ನೀನು ನನಗೆ ಬಿಟ್ರೇಲ್ ಮಾಡಲಿಲ್ಲ. ಏನೇ ಆಗ್ಲಿ ಇವತ್ತು ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗು ಅಂತ ಕೇಳಿದಾಗ ನಮ್ಮ ಜಿಮ್ಮಿ ಊಸೋ ಅವರು, ನಿನ್ನ ಆಫರ್ ಏನೋ ಚೆನ್ನಾಗಿದೆ, ಬಟ್ ನಾನು ಹಾಗೆ ಜೇ ಊಸೋ ರೆಸಲ್ ಪೊಲೋಜಾದಲ್ಲಿ ಅವರನ್ನ ನೋಡ್ಕೋಬೇಕಾಗಿದೆ. ಅಂಡ್ ನಿನ್ನ ಆಫರ್ನ ಈ ಒಂದು ಟೈಮಲ್ಲಿ ನಾನು ತಗೊಳ್ಳೋದಕ್ಕೆ ಆಗೋದಿಲ್ಲ, ದಯವಿಟ್ಟು ಬೇರೊಬ್ರನ್ನ ಹುಡುಕೋ ಅಂತ ಎಲೆ ನೈಟ್ ಅವರ ಆಫರ್ನ ನಮ್ಮ ಜಿಮ್ಮಿ ಊಸೋ ಅವರು ರಿಜೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಕಾಫಿ ಕಿಂಗ್ಸ್ಟನ್ ಹಾಗೆ ಪೆಂಟಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಗ್ರೇಸನ್ ವಾಲರ್ ಹಾಗೆ ಜೇವಿಯರ್ ವುಡ್ಸ್ ಅವರು ಕೂಡ ಇರ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಪೆಂಟಾ ಅವರು ಸ್ಪ್ರಿಂಗ್ ಬೋರ್ಡ್ ಮೆಕ್ಸಿಕನ್ ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡಿ ಕಾಫಿ ಕಿಂಗ್ಸ್ಟನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಊಸೋ ಅವರು ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅಂಡ್ ನನಗೆ ಒಂದು ಕೆಲಸನ ಮಾಡಬೇಕಾಗಿದೆ ಅಂಡ್ ಅದಕ್ಕೆ ನಿನ್ನ ಹೆಲ್ಪ್ ಕೂಡ ಬೇಕಾಗಿದೆ ಅಂತ ಕೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಿಮ್ಮಿ ಊಸೋ ಅವರು ಬಂದು ಫೋನ್ ನಲ್ಲಿ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ನಮ್ಮ ಜೇ ಊಸೋ ಅವರು, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಏನೇ ಆಗ್ಲಿ ಇವತ್ತು ಎಲೆ ನೈಟ್ ಬಂದು ನಿನ್ನ ಹತ್ರ ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗು ಅಂತ ಕೇಳ್ತಾನೆ, ಬಟ್ ಅದಕ್ಕೆ ನೀನು ನೋ ಅಂತ ಆನ್ಸರ್ ನ ಕೊಡಬೇಕು ಅಂತ ನಮ್ಮ ಜಿಮ್ಮಿ ಊಸೋ ಅವರಿಗೆ ಜೇ ಊಸೋ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ನಾನು ಎಲೆ ನೈಟ್ ಅವರಿಗೆ ನೋ ಅಂತ ಆನ್ಸರ್ ನ ಕೊಡಬೇಕು ಅಂತ ನೀನು ನನಗೆ ಆರ್ಡರ್ ನ ಮಾಡ್ತಾ ಇದೀಯಾ ಅಂತ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಜಿಮ್ಮಿ ಊಸೋಗೆ ಹೇಳ್ತಾರೆ, ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ನಿನಗೆ ನನ್ನ ಅಗತ್ಯಕತೆ ಇದೆ. ಅಂಡ್ ರೆಸಲ್ ಪೊಲೋಜಾದಲ್ಲಿ ನಾವು ಅವ್ರನ್ನ ನೋಡ್ಕೋತಾ ಇದೀವಿ. ಅಂಡ್ ಈ ಒಂದು ಟೈಮ್ ಅಲ್ಲಿ ನೀನು ಮ್ಯಾಚ್ ಆಡೋದು ಸರಿ ಇರೋದಿಲ್ಲ, ಸೊ ಫ್ಯಾಮಿಲಿನ ಮೊದಲು ನೀನು ತಗೋ ಅಂತ ಹೇಳಿದಾಗ ನಮ್ಮ ಜಿಮ್ಮಿ ಊಸೋ ಅವರು, ನಾನು ಎಲೆ ನೈಟ್ ಅವರಿಗೆ ನೋ ಅಂತಾನೆ ಹೇಳಿದ್ದೆ, ಬಟ್ ನೀನು ನನಗೆ ಆರ್ಡರ್ ನ ಕೊಡ್ತಾ ಇದೆಯಲ್ಲ ಇದು ನನಗೆ ಇಷ್ಟ ಆಗ್ತಾ ಇಲ್ಲ. ಅಂಡ್ ನಿನ್ನಿಂದ ನಾನು ಆರ್ಡರ್ ನ ತಗೊಳ್ಳೋದು ಕೂಡ ಇಲ್ಲ. ನನ್ನನ್ನೇನ್ ಅನ್ಕೊಂಡಿದ್ಯಾ, ನಿನ್ನ ಮಗ ಅನ್ಕೊಂಡಿದ್ಯಾ ನಿನ್ನಿಂದ ಆರ್ಡರ್ ನ ತಗೊಳ್ಳೋದಕ್ಕೆ? ಅಂಡ್ ನನಗೆ ನೀನು ಆರ್ಡರ್ ನ ಕೊಡೋದಕ್ಕೆ ಬರಬೇಡ, ಯಾಕಂದ್ರೆ ನಿನ್ನ ಹತ್ರ ಹೂಲಾ ಫಾಲಾ ಕೂಡ ಇಲ್ಲ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಜೇ ಊಸೋಗೆ ಹೇಳ್ತಾರೆ. ಏನೇ ಆಗ್ಲಿ ನಮ್ಮ ಜಿಮ್ಮಿ ಊಸೋ ಅವರ ಪ್ರಕಾರ ಜೇ ಊಸೋ ಅವರು ಜಿಮ್ಮಿ ಊಸೋಗೆ ಆರ್ಡರ್ ನ ಮಾಡ್ತಾ ಇದ್ದಾರೆ, ನೀನ್ ಹಂಗ್ ಮಾಡು ಹಿಂಗ್ ಮಾಡು ಅಂತ. ಬಟ್ ಜಿಮ್ಮಿ ಊಸೋ ಅವರು ಜೇ ಊಸೋಗೆ ಹೇಳ್ತಾ ಇದ್ದಾರೆ, ಆರ್ಡರ್ ನ ಕೊಡೋದಕ್ಕೆ ನೀನು ಟ್ರೈಬಲ್ ಚೀಫ್ ಅಲ್ಲ, ಯಾಕಂದ್ರೆ ನಿನ್ನ ಬಳಿ ಹೂಲಾ ಫಾಲಾ ಇಲ್ಲ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರು ಹೋಗಿ, ನಿನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಸಿಕ್ಕುದ್ನಾ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆ ನೈಟ್ ಅವರು, ಇಲ್ಲ ಅಂತ ಹೇಳಿದಾಗ, ನಾನೇ ನಿನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ಬರ್ತೀನಿ, ಅದನ್ನ ಬರ್ದಿಡ್ಕೋ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಜೇ ಊಸೋ ಅವರು ಆರ್ಡರ್ ನ ಕೊಟ್ಟಿದ್ಕೇನೆ ನಮ್ಮ ಜಿಮ್ಮಿ ಊಸೋ ಅವರು ನಿನ್ನ ಆರ್ಡರ್ ನ ನಾನು ಯಾಕೆ ಕೇಳಬೇಕು ಅಂತ ಮೊದಲು ಆಫರ್ ನ ರಿಜೆಕ್ಟ್ ಮಾಡಿ, ಅದಾದ್ಮೇಲೆ ಹೋಗಿ ಅವರೇ ನಾನು ನಿನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗ್ತೀನಿ ಅಂತ ಒಪ್ಕೊಂಡ್ರು. ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ನ ಡಬ್ಲ್ಯೂ ಅವರು ಹಾಕಿದ್ರು. ಇದಾದ್ಮೇಲೆ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ಅಂಡ್ ಕ್ರೌಡ್ ಪೂರ್ತಿ ಸಿಎಂ ಪಂಕ್ ಅಂತ ಚಾಂಟ್ ಮಾಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, ಇಡಿಯಟ್ಸ್ ಗಳ, ನಾನು ಇಲ್ಲಿಗೆ ಬಂದು ನಿಮ್ಮನ್ನ ವೆಲ್ಕಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನೀವು ಆ ಸ್ಟುಪಿಡ್ ಸಿಎಂ ಪಂಕ್ ಅವರ ಚಾಂಟ್ ನ ಮಾಡಿ ನನಗೆ ಅವಮಾನ ಮಾಡ್ತಾ ಇದ್ದೀರಾ. ಏನೇ ಆಗ್ಲಿ ನಿಮ್ಮನ್ನ ನಾನು ವೆಲ್ಕಮ್ ಮಾಡೋದಕ್ಕೆ ಹೋಗೋದಿಲ್ಲ, ಬದಲಿಗೆ ಮನೆಯಲ್ಲಿ ಕೂತ್ಕೊಂಡು ನೋಡ್ತಿರ್ತಕ್ಕಂತ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್. ಅಂಡ್ ನಾನು ಸೆತ್ ಫ್ರೀಕಿನ್ ರಾಲೆನ್ಸ್ ಅಂತ ಹೇಳಿ ತನ್ನ ವೈಫ್ ಬೆಕ್ಕಿ ಲಿಂಚ್ ಅವ್ರನ್ನು ಕೂಡ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ಬೆಸ್ಟ್ ಇನ್ ದ ವರ್ಲ್ಡ್ ಅಂಡ್ ಬೆಸ್ಟ್ ಫೀಮೇಲ್ ಸೂಪರ್ ಸ್ಟಾರ್ ಇನ್ ದ ವರ್ಲ್ಡ್ ಅಂತ. ಅಂಡ್ ಅದಾದ್ಮೇಲೆ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾರೆ, ನಾವು ಸಿಎಂ ಪಂಕ್ ಅವರ ರೀತಿ ಬೆನ್ನಿಂದೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಅದಕ್ಕೋಸ್ಕರ ಏಜಲಿ ಹಾಗೆ ಸಿಎಂ ಪಂಕ್ ಇಲ್ಲಿಗೆ ಬನ್ನಿ ಅಂತ ಇವರ ನಡುವೆ ಒಂದು ಲಾಂಗ್ ಕಾನ್ವರ್ಸೇಷನ್ ನೋಡೋದಕ್ಕೆ ಸಿಗುತ್ತೆ. ನಾವು ಬೆಸ್ಟ್ ಕಪಲ್ ಅಂತ ಹೇಳ್ತಾ ಇರ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಹೇಳ್ತಾರೆ, ನಿಜವಾಗ್ಲೂ ನಾನು ನಿನಗೆ ಒಂದು ಕ್ರೆಡಿಟ್ ನ ಕೊಡಬೇಕು. ಆ ಒಂದು ಕ್ರೆಡಿಟ್ ಏನಪ್ಪಾ ಅಂದ್ರೆ, ಇಷ್ಟು ವರ್ಷದ ನಿನ್ನ ಕರಿಯರ್ ಅಲ್ಲಿ ನೀನು ಮಾಡಿರ್ತಕ್ಕಂತಹ ಒಂದೇ ಒಂದು ಒಳ್ಳೆ ಕೆಲಸ ಏನಪ್ಪಾ ಅಂದ್ರೆ, ನಿನ್ನ ಹೆಂಡತಿನ ವಾಪಸ್ ಕರ್ಕೊಂಡು ಬಂದಿರೋದು, ಅದೊಂದೇ ಕೆಲಸನ ನೀನು ಮಾಡಿರೋದು ಅಂತ ಹೇಳ್ತಾರೆ. ಅಂಡ್ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, ಏಜಲಿ ನಿನ್ನ ಗಂಡ ಬಿಟ್ಟೋಗೋದ್ರಲ್ಲಿ ತುಂಬಾನೇ ಫೇಮಸ್, ಅಂಡ್ ಅದಕ್ಕೋಸ್ಕರ 10 ವರ್ಷದ ಹಿಂದೆ ಅವನಿಗೆ ಡೌನ್ ಫಾಲ್ ಕಾಣಿಸ್ತು ಅಂತ ಈ ಒಂದು ಕಂಪನಿನ ಬಿಟ್ಟೋದ. ಅಂಡ್ ರೆಸಲ್ ಪಲೂಜಾದಲ್ಲಿ ನೀನು ನಮ್ಮ ವಿರುದ್ಧ ಸೋತಾಗ ಖಂಡಿತವಾಗ್ಲೂ ಕೂಡ ಅವನು ನಿನ್ನನ್ನು ಕೂಡ ಬಿಟ್ಟು ಹೋಗ್ತಾನೆ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ಏಜಲಿಗೆ ಕೋಪ ಬರುತ್ತೆ. ಅವರು ಸೀದಾ ಸೆತ್ ರಾಲೆನ್ಸ್ ಅವರ
ಕೆನ್ನೆಗೆ ಒಂದು ತಗದು ಬಾರಿಸ್ತಾರೆ ಅಂಡ್ ಅದನ್ನ ನೋಡಿ ನಮ್ಮ ಸೆತ್ ರೋಲಿನ್ಸ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ ಅಂಡ್ ಸೆತ್ ರೋಲಿನ್ಸ್ ಅವರು ಕೂಡ ಸಿಎಂ ಪಂಕ್ ಅವರ ರೀತಿ ಸೇಮ್ ಡೈಲಾಗ್ ನ ಹೇಳ್ತಾರೆ, ನಿನಗೂ ಕೂಡ ಗೊತ್ತು ನಾನು ವಿಮೆನ್ಸ್ ಗಳ ಮೇಲೆ ಕೈ ಮಾಡೋದಿಲ್ಲ ಅಂತ, ಬಟ್ ಕೈ ಮಾಡೋದಕ್ಕೆ ನನ್ನ ಬಳಿನೂ ಕೂಡ ಯಾರೋ ಒಬ್ರು ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಹಿಂದೆ ನೋಡ್ತಾ ಇರ್ತಾರೆ ಸೆತ್ ರೋಲಿನ್ಸ್ ಅವರು ಯಾರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ. ಬಟ್ ಅದಾದ್ಮೇಲೆ ಸೆತ್ ರೋಲಿನ್ಸ್ ಅವರು ಹೇಳ್ತಾರೆ, ಬೆಕ್ಕಿ ಲಿಂಚ್ ಏನ್ ಹಿಂದೆ ನೋಡ್ತಾ ಇದೀಯಾ, ನೀನಿಂದ ನಾನು ಕರ್ಕೊಂಡು ಬಂದಿರೋದು, ಹೋಗು ಅವಳ ಮೇಲೆ ಅಟ್ಯಾಕ್ ಮಾಡು ಅಂತ ಕೇಳಿದಾಗ ನಮ್ಮ ಬೆಕ್ಕಿ ಲಿಂಚ್ ಅವರು ನಾನು ಯಾಕೆ ಅವಳ ಮೇಲೆ ಹೋಗಿ ಅಟ್ಯಾಕ್ ಮಾಡ್ಲಿ, ನಿನ್ ಯಾಕೆ ಆ ರೀತಿ ಮಾತಾಡೋ ಅಂದವರು, ಇದು ನಿನ್ ಪ್ರಾಬ್ಲಮ್ ನೀನೇ ಸರಿ ಮಾಡ್ಕೋ ಅಂತ ಹೇಳಿ ನಮ್ಮ ಬೆಕ್ಕಿ ಲಿಂಚ್ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಬಿಟ್ಟು ರಿಂಗ್ ಇಂದ ಲೀವ್ ಆಗ್ತಾ ಇರ್ತಾರೆ. ಅದನ್ನ ನೋಡಿ ನನಗೆ ಶಾಕ್ ಆಗ್ತಾ ಇತ್ತು, ಏನ್ ಗುರು ಹೆಂಡ್ತಿನೇ ಗಂಡನ ಬಿಟ್ಟು ಹೋಗ್ತಾ ಇದ್ದಾಳಲ್ಲ ಅಂತ. ಅವನಿಂದೆ ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ಹೋಗೋದಕ್ಕೆ ಟ್ರೈ ಮಾಡಿದಾಗ ಸಿಎಂ ಪಂಕ್ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಅಟ್ಟಾಡ್ಸೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಈ ಒಂದು ಗ್ಯಾಪ್ ಅಲ್ಲೇನೆ ನಮ್ಮ ಬೆಕ್ಕಿ ಲಿಂಚ್ ಅವರು ಬಂದು ಎಜೆಲಿ ಅವರಿಗೆ ಒಂದು ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಎಜೆಲಿ ಅವರ ಮೇಲೆ ತನ್ನ ರಿವೆಂಜ್ ಕೂಡ ತೀರಿಸ್ಕೊಂಡಿದ್ದಾರೆ, ಸಾರಿ ಗಂಡನ ರಿವೆಂಜ್ ನ ತೀರಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮ್ಮ ಬೆಕ್ಕಿ ಲಿಂಚ್ ಅವರು ಸಿಎಂ ಪಂಕ್ ಅವ್ರಿಗೂ ಕೂಡ ಒಂದು ಸ್ಲಾಪ್ ನ ಕನೆಕ್ಟ್ ಮಾಡಿ ಹೋಗಿ ಸೆತ್ ರೋಲಿನ್ಸ್ ಅವ್ರನ್ನ ಹಗ್ ಮಾಡಿ ಅವರಿಗೆ ಕಿಸ್ ನ ಕೂಡ ಕೊಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸಿಎಂ ಪಂಕ್ ಅವರು ಅವರಿಬ್ರನ್ನು ಕೂಡ ನೋಡ್ತಾ ನಿಂತ್ಕೋತಾರೆ. ಅಂಡ್ ಇಂಟರ್ನೆಟ್ ಅಲ್ಲಿ ಈ ಒಂದು ಎಡಿಟೆಡ್ ಸ್ಕ್ರೀನ್ ಶಾಟ್ ನು ಕೂಡ ನಾವು ನೋಡಿದೆ, ಹೆಂಗಿತ್ತು ಗುರು, ನಾನಂತೂ ಒಂದು ಟೈಮಲ್ಲಿ ನಿಜನ ಅನ್ಕೋಬಿಟ್ಟೆ, ಈ ಒಂದು ಸೀನ್ ನಾನು ಮಿಸ್ ಮಾಡ್ಕೋಬಿಟ್ಟನಲ್ಲ ಅನ್ಕೋಬಿಟ್ಟೆ, ಬೆಕ್ಕಿ ಲಿಂಚ್ ಅವ್ರು ಯಾವಾಗ ಸಿಎಂ ಪಂಕ್ ಅವರಿಗೆ ಕಿಸ್ ಕೊಟ್ರು ಅಂತ. ಏನೇ ಆಗ್ಲಿ ಎ ಇಂದ ಏನೇನೆಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಇಲ್ಲೇ ನೀವು ನೋಡಬಹುದು. ಏನೇ ಆಗ್ಲಿ ಈ ಒಂದು ಸೆಗ್ಮೆಂಟ್ ಕೂಡ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಡ್ರ್ಯಾಗನ್ ಲೀ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು, ಡಿಸೆಂಟ್ ಆಗಿ ಸಾಕ್ತಾ ಇರುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ನ ಮಾಡೋದಕ್ಕೆ ನಮ್ಮ ಎರಡನೇ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಬರ್ತಾರೆ. ಅವ್ರು ಬಂದಾಗ ಇಂಟರ್ಫರೆನ್ಸ್ ಕೂಡ ಮಾಡ್ತಾರೆ, ಬಟ್ ಎಜೆ ಸ್ಟೈಲ್ ಅವರು ಬಂದು ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಎಜೆ ಸ್ಟೈಲ್ ಅವರು ಕೂಡ ನಿಂತ್ಕೊಂಡು ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಹೋಗ್ಬೇಕಾದ್ರೆ ಮೂರನೇ ಎಲ್ ಗ್ರಾಂಡೆ ಅಮೆರಿಕಾನೋ ಬಂದು ಎಜೆ ಸ್ಟೈಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಜೆ ಸ್ಟೈಲ್ ಅವರು ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡಬೇಕಾದ್ರೆ ಎರಡನೇ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಬಂದು ಎಜೆ ಸ್ಟೈಲ್ ಅವರ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಒಂದು ಗ್ಯಾಪ್ ಅಲ್ಲಿ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಡ್ರ್ಯಾಗನ್ ಲೀ ಅವರಿಗೆ ಸಬ್ಮಿಷನ್ ಲಾಕ್ ನ ಕನೆಕ್ಟ್ ಮಾಡಿ ಡ್ರ್ಯಾಗನ್ ಲೀ ಅವರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕರ್ ಹಾಗೆ ಕೈರಿ ಸೇನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಇದು ಕೂಡ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ಕೈರಿ ಸೇನ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಆಸ್ಕಾ ಅವರು ಕೋಪದಿಂದ ಸ್ಟೆಫನಿ ವೆಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ, ಬಟ್ ಇಲ್ಲಿ ನಮ್ಮ ಇಯೋಸ್ಕೈ ಅವರು ಬಂದು ಆಸ್ಕಾ ಅವ್ರನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಅಂಡ್ ಸ್ಟೆಫನಿ ವೆಕರ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ, ರೆಸ್ಸಲ್ ಪೊಲೋಜಾದಲ್ಲಿ ನಾವು ಒಂದು ರೆಸ್ಪೆಕ್ಟೆಡ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋಣ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಟ್ರಿಪಲ್ ಎ ಮೆಗಾ ಚಾಂಪಿಯನ್ಶಿಪ್ ನ ಗೆದ್ದಿರೋದಕ್ಕೆ ಸೆಲೆಬ್ರೇಷನ್ ನ ಮಾಡ್ತಾ ಇರ್ತಾರೆ, ಬಟ್ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಸ್ವಲ್ಪ ಕಮ್ಮಿ ಎಣ್ಣೆನ ಕೊಟ್ಬಿಡ್ತಾರೆ. ಅಂಡ್ ಅದರಿಂದ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಇನ್ನೂ ಕೂಡ ಕೋಪ ಬರುತ್ತೆ. ಅವರು ಆ ಒಂದು ಎಣ್ಣೆ ಗ್ಲಾಸ್ ನ ಎಸ್ತು ಡೊಮಿನಿಕ್ ಮಿಸ್ಟೀರಿಯೋ ಓಕೆ ಸೆಲೆಬ್ರೇಷನ್ ಏನೋ ಮಾಡ್ತಾ ಇದೆಯಾ, ಬಟ್ ಎಲ್ ಗ್ರಾಂಡೆ ಅಮೆರಿಕಾನೋ ಯಾಕೆ ನಿನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಅವನು ನಿನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂದ್ರೆ ನೀನ್ ಅಂತ ಏನು ಪ್ರಾಮಿಸ್ ಮಾಡಿದ್ಯಾ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಕೇಳ್ತಾರೆ. ಅಂಡ್ ಆಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾರೆ, ನಾನೇನು ಕೂಡ ಪ್ರಾಮಿಸ್ ಮಾಡಿಲ್ಲ, ಅವನು ಗ್ರೇಟೆಸ್ಟ್ ಲುಚಾಡೋರ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಅಷ್ಟೇ ಅವನಿಗೆ ಸಾಕು ಅಂತ ಹೇಳ್ತಾರೆ. ಇದರಿಂದ ನಮ್ಮ ಫಿನ್ ಬ್ಯಾಲರ್ ಅವರು ಕೋಪ ಮಾಡ್ಕೊಂಡು ಮುಂದೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಮ ಹತ್ರ ಬರಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ರೂಸೆವ್ ಅವರು ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ನಾನು ನೆಕ್ಸ್ಟ್ ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತಾನು ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಎಲೆ ನೈಟ್ ಅಂಡ್ ಜಿಮ್ಮಿ ಊಸೋ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಜಿಮ್ಮಿ ಊಸೋ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೆಂಟ್ ಮಾಡ್ತಾ ಇರ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಎಲೆ ನೈಟ್ ಅವರಿಗೆ ಹಾರ್ಟ್ ಟ್ಯಾಗ್ ನು ಕೂಡ ಕೊಡ್ತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ, ಸ್ಪಿಯರ್ ಅಂತ ಹೇಳೋದಕ್ಕಾಗೋದಿಲ್ಲ, ಅದು ಸ್ಪಿಯರ್ ರೀತಿ ಇರಲಿಲ್ಲ, ಒಟ್ಟಿನಲ್ಲಿ ಸ್ಪಿಯರ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ. ಬಟ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಲೆ ನೈಟ್ ಅವರಿಗೆ ಒಂದು ಶೋಲ್ಡರ್ ಟ್ಯಾಕಲ್ ನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವರ ಕಾಲ್ನ ಇಟ್ಕೊಬಿಡ್ತಾರೆ. ಅಂಡ್ ಅದೇ ಟೈಮ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಜಿಮ್ಮಿ ಊಸೋ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬ್ರೇಕರ್ ಅವರು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಬ್ರಾನ್ಸನ್ ರೀಡ್ ಅವರು ಸುನಾಮಿನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಸಡನ್ ಆಗಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇ ಊಸೋ ಅವರು ಸ್ಟೀಲ್ ಚೇರ್ ನ ತಗೊಂಡು ಬಂದಿರ್ತಾರೆ. ಮೊದಲನೇದಾಗಿ ಅವರು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಬ್ರಾನ್ಸನ್ ರೀಡ್ ಅವರ ಮೇಲೂ ಕೂಡ ಸ್ಟೀಲ್ ಚೇರ್ ಇಂದ ಅಟ್ಯಾಕ್ ಮಾಡಿ ಅವರನ್ನು ಕೂಡ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ಇದಾದ್ಮೇಲೆ ಅವರು ತನ್ನ ಬ್ರದರ್ ನ ಚೆಕ್ ಮಾಡೋದಕ್ಕೆ ಸ್ಟೀಲ್ ಚೇರ್ ನ ಎಸ್ತಿ ಚೆಕ್ ಮಾಡ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಎಲೆ ನೈಟ್ ಅವರು ಬಂದು ಆ ಒಂದು ಸ್ಟೀಲ್ ಚೇರ್ ನ ಇಟ್ಕೊಂಡು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ಅದನ್ನ ನೋಡಿ ನಮ್ಮ ಜೇ ಊಸೋ ಅವರು ನೀನ್ ಏನ್ ಮಾಡ್ತಾ ಇದೀಯಾ, ನಿಜವಾಗ್ಲೂ ನಾನು ಈಗ ಚೇಂಜ್ ಆಗಿದ್ದೀನಿ, ನಾವಿಬ್ರು ಕೂಡ ಸೇಮ್ ಪೇಜ್ ಅಲ್ಲಿ ಇದೀವಿ ಅಂತ ಹ್ಯಾಂಡ್ ಶೇಕ್ ನ ಕೊಡೋದಕ್ಕೆ ಬರ್ತಾರೆ. ಅಂಡ್ ಎಲೆ ನೈಟ್ ಅವರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ಬಟ್ ಸಡನ್ ಆಗಿ ಎಲೆ ನೈಟ್
ಅವರು ಜೇ ಉಸೋಗೆ ಒಂದು BFT ನ ಕನೆಕ್ಟ್ ಮಾಡಿ ನಾನು ಯಾವುದನ್ನು ಕೂಡ ಮರೆಯೋದಿಲ್ಲ ಅಂತ ಸೀದಾ ರಿಂಗ್ ಇಂದ ಕೆಳಗಡೆ ಇಳಿದು ಹೊರಟೋಗ್ತಾರೆ. ಏನೇ ಆಗಲಿ ಗಾಯ್ಸ್, ಈ ಒಂದು ಸ್ಟೋರಿಲಿ ಏನು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಬ್ಲಡ್ ಲೈನು ಈಗ ಮತ್ತೊಮ್ಮೆ ಫಾರ್ಮ್ ಆಗ್ತಾ ಇರೋದ್ರಿಂದ ಸೊ ಹಿಂಗೆ ಇವತ್ತಿನ ಮಂಡೇ ನೈಟ್ರೋ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಮಂಡೇ ನೈಟ್ರೋ ಕಡೆ ಬರೋದಾದ್ರೆ ನಿಜವಾಗ್ಲೂ ಅದ್ಭುತವಾದ ಶೋ, ಬಟ್ ಇನ್ನೂ ಕೂಡ ಚೆನ್ನಾಗಿ ಬುಕ್ ಮಾಡಬಹುದಾಗಿತ್ತು. ಅದರಿಂದ ಈ ಒಂದು ಶೋಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.